ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಕ್ಷಣಗಣನೆ ಆರಂಭವಾಗಿದೆ. 10ವರೆಗೆ ಕಾವೇರಿ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ತಾರೆ. ಇದೊಂದು ಸಂತಸದ ಕ್ಷಣ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಭೀಕರ ಬರಗಾಲ ಇತ್ತು. ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಆವರಿಸಿತ್ತು. ಕುಡಿಯುವ ನೀರಿನಿಂದ ಹೊಲಗದ್ದೆ ಜಮೀನುಗಳಿಗೆ ನೀರಿನ ಕೊರತೆಯಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ವಿ. ಈಗ ಸಮೃದ್ಧಿ ಒಂದು ರೀತಿ ಸಂತಸದ ಸಂದರ್ಭ. ನವ ವಧುವಿನ ರೀತಿಯಲ್ಲಿ ಸಿಂಗಾರಗೊಂಡಿದೆ ಕೆಆರ್ಎಸ್ ಅಣೆಕಟ್ಟು. ಅಣೆಕಟ್ಟು ಮೇಲ್ಭಾಗದ ರಸ್ತೆಯಲ್ಲಿ ಕಾವೇರಿ ಪ್ರತಿಮೆ ಮುಂದೆ ಅಲಂಕಾರ ಮಾಡಲಾಗಿದೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಅಣೆಕಟ್ಟೆಯಲ್ಲಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಕನ್ನಡ ಬಾವುಟ. ಹೀಗೆ ಸಿಎಂ ಆಗಮನದ ಹಿನ್ನೆಲೆ ಕೆಆರ್ಎಸ್ ಜಲಾಶಯದ ಬಳಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ಪೌರೋಹಿತ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಜೊತೆ ಅನೇಕ ಪುರೋಹಿತರ ವರ್ಗವೇ ಇದೆ. ಪುರೋಹಿತರು ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾವೇರಿಗೆ ಬಾಗಿನ ಸಮರ್ಪಣೆ ಮಾಡುವಂಥ ಈ ವಿಶೇಷ ಸಂದರ್ಭದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳಿಗೆ ಸಿದ್ಧತೆ ನಡೀತಾ ಇದೆ. 10:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ. ಆ ನಂತರದಲ್ಲಿ ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ. ಕಾವೇರಿ ಅಂತ ಹೇಳಿದರೆ ಈ ನಮ್ಮ ನೆಲದ ಒಂದು ಅಸ್ಮಿತೆ. ಕಾವೇರಿ ಅಂದರೆ ಕೇವಲ ಅಣೆಕಟ್ಟಲ್ಲ, ಒಂದು ಎಮೋಷನ್ ಇದ್ದ ಹಾಗೆ. ಸೊ ಕಾವೇರಿಯ ಈ ವೈಭವವನ್ನು ಕಣ್ತುಂಬಿಕೊಳ್ಳೋದೇ ಅತ್ಯಂತ ಖುಷಿಯ ಸಂದರ್ಭ, ಖುಷಿ ಕೊಡುತ್ತೆ. ಈ ವೈಭವದ ಜೊತೆ ಇವತ್ತು ಮುಖ್ಯಮಂತ್ರಿಗಳು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ಬಾಗಿನ ಸಮರ್ಪಣೆ ಮಾಡ್ತಾರೆ. ಕೆಆರ್ಎಸ್ ಜಲಾಶಯದ ಒಂದು ಇತಿಹಾಸವೇ ಇದೆ. ಕೆಆರ್ಎಸ್ ಜಲಾಶಯ ನಿರ್ಮಾಣವಾಗಿದ್ದು, ಜೊತೆಗೆ ಕೆಆರ್ಎಸ್ ಜಲಾಶಯದ ನಿರ್ಮಾಣದಲ್ಲಿ ನಡೆದಿರುವಂಥ ಹೋರಾಟಗಳು ಅಥವಾ ಅದಕ್ಕಾಗಿ ನಡೆದಿರುವಂಥ ಖರ್ಚು ವೆಚ್ಚಗಳ ಆ ಇತಿಹಾಸ ಇದೆಯಲ್ಲ, ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇನ್ನು ಕೆಆರ್ಎಸ್ ಜಲಾಶಯ ನಿರ್ಮಾಣವಾಗಿದ್ದರಿಂದ ಅಲ್ಲಿನ ರೈತರು ಚಿನ್ನ ಬೆಳೀತಾ ಇದ್ದಾರೆ. ಅಲ್ಲಿನ ರೈತರ ಭೂಮಿಗಳಿಗೆ ಬೆಲೆ ಬಂತು, ನೀರಾವರಿ ಆಯಿತು, ಸಮೃದ್ಧಿ ಆಯಿತು. ಸಮೃದ್ಧಿಯ ನಾಡನ್ನು ಕಟ್ಟಲಿಕ್ಕೆ ಮೈಸೂರು ಕೃಷ್ಣರಾಜ ಒಡೆಯರ ದೊಡ್ಡ ಕೊಡುಗೆ ಇದು. ನಾಲ್ವಡಿ ಕೃಷ್ಣರಾಜ ಒಡೆಯರ ದೊಡ್ಡ ಕೊಡುಗೆ ಇದು. ಕೇವಲ ಅಲ್ಲಿನ ರೈತರಿಗೆ ಮಾತ್ರವಲ್ಲ, ಮಹಾ ಬೆಂಗಳೂರು ಇದೆಯಲ್ಲ, ಬೃಹತ್ ಬೆಂಗಳೂರು, ಇಂಥ ದೊಡ್ಡ ಸಿಟಿಗೆ 1.5 to 2 ಕೋಟಿ ಜನ ವಾಸ ಮಾಡುವಂಥ ಮಹಾನಗರ ಬೆಂಗಳೂರು, ಮಹಾನಗರಕ್ಕೂ ಕೂಡ ಕುಡಿಯುವ ನೀರು ಪೂರೈಕೆ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಕಾವೇರಿ ಇಲ್ಲದೆ ನಾವಿಲ್ಲ, ನಾವಿಲ್ಲದೆ ಕಾವೇರಿ ಇಲ್ಲ ಅನ್ನೋ ರೀತಿಯಲ್ಲಿದೆ. ಸೊ ಇವತ್ತು ಮುಖ್ಯಮಂತ್ರಿಗಳು ಬಾಗಿನ ಸಮರ್ಪಣೆ ಮಾಡಿದ ಬಳಿಕ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಭೇಟಿ ಕೊಡ್ತಾರೆ. ಕಪಿಲ ನದಿಗೂ ಕೂಡ ಇವತ್ತು ಬಾಗಿನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ 2 ಕಾರ್ಯಕ್ರಮಗಳು ಇವತ್ತು ಗಮನ ಸೆಳೀತಾ ಇದ್ದಾವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಧುವಣಗಿತ್ತಿಯಂತೆ ಈ ಅಣೆಕಟ್ಟು ಸಿದ್ಧಗೊಂಡಿದೆ. ಎಲ್ಲಿ ನೋಡಿದ್ರೂ ಕೂಡ ಕನ್ನಡ ಬಾವುಟ. ಅಣೆಕಟ್ಟು ಮೇಲ್ಭಾಗದಲ್ಲೂ, ಕೆಳಗಿನ ಕಾವೇರಿ ಪ್ರತಿಮೆಯಲ್ಲೂ, ಇನ್ನು ಬೃಂದಾವನದ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡದ ಬಾವುಟ, ಹಳದಿ ಮತ್ತು ಕೆಂಪು. ಅತ್ಯಂತ ಪ್ರೀತಿಯ ಒಂದು ರೀತಿ ಕನ್ನಡಮಯವಾಗಿರುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಣೆಕಟ್ಟೆಗೆ ಪುರೋಹಿತರು ಅರಿಶಿನ ಕುಂಕುಮ ಹಚ್ಚೋದ್ರ ಮೂಲಕ, ಜೊತೆಗೆ ಹೂಗಳನ್ನು ಜಲಾಶಯಕ್ಕೆ ಹಾಕೋದ್ರ ಮೂಲಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಬಾಗಿನಕ್ಕೆ ಅರ್ಪಿತ ಸಿದ್ಧತೆ ನಡೆದಿದೆ. ಈಗಾಗಲೇ 30 ಜೊತೆ ಬಾಗಿನವನ್ನು ತಂದಿಟ್ಟಿದ್ದೇವೆ. ಈಗಾಗಲೇ ಅದಕ್ಕೆ ಗಣಪತಿ ಪೂಜೆ ಪುಣ್ಯಾಹಾದಿಗಳನ್ನು ಶುದ್ಧ ಮಾಡಿಕೊಂಡು ಆ ಕಾವೇರಿ ಜಗನ್ಮಾತೆಗೆ ಪೂಜೆಯನ್ನು ಮಾಡ್ತೇವೆ. ನಂತರ ಮುಖ್ಯಮಂತ್ರಿಗಳಿಗೆ ಪೂರ್ಣಕುಂಭ ಸ್ವಾಗತ ಆಗುತ್ತೆ. ನಂತರ ಅವರು ಇಲ್ಲಿ ಬಂದು ಕ್ಷೀರಾರ್ಘ್ಯವನ್ನು ಮಹಾಸಂಕಲ್ಪವನ್ನು ಕೊಟ್ಟು ಆ ಮರದ ಜೊತೆಗಳನ್ನು ಅದರೊಳಗೆ ಅರ್ಪಣೆ ಮಾಡ್ತಾರೆ.
ಇದನ್ನು 11ರಿಂದ 12 ಗಂಟೆಗೆ ತಲುಪ ಶುಭ ಅಭಿಜಿನ್ ಮುಹೂರ್ತದಲ್ಲಿ ಈ ಒಂದು ಕನ್ಯಾ ಲಗ್ನದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾದರೆ 15 ವರ್ಷ ಅಂದರೆ 15 ವರ್ಷ ಆಗಿದೆ ಆಷಾಢದಲ್ಲಿ ತುಂಬಿ. ಯಾವಾಗ ಬೇಕಾದ್ರೂ ತುಂಬಬಹುದು. ಈ ಸರಿ ಸ್ವಲ್ಪ ಅಷ್ಟು ಬೇಗ ತುಂಬ್ತಾ ಇರಲಿಲ್ಲ, ಆದರೆ ಈ ಸರಿ ಆಷಾಢದಲ್ಲೇ ಬೇಗ ಹೊಳೆ ಬಂದು ಎಲ್ಲವೂ ಸಹಿತ ತುಂಬಿದೆ. ಈಗಾಗಲೇ ಕಳೆದ ಬಾರಿಯ ಕಷ್ಟವನ್ನು ಕಳೆದು ಈ ಬಾರಿ ಅತ್ಯಂತ ಹೆಚ್ಚಿನ ಮಳೆಯಾಗಿರುವ ಕಾರಣಕ್ಕಾಗಿ ಈ ಬಾರಿ KRS ಜಲಾಶಯ ಭರ್ತಿಯಾಗಿದೆ. ಕಾವೇರಿ ನದಿ ಭರ್ತಿಯಾಗಬೇಕು ಅಂತ ಹೇಳಿದರೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕು. ಕೊಡಗಿನಲ್ಲಿ ಹುಟ್ಟುವಂಥ ಕಾವೇರಿ ಅತ್ಯಧಿಕ ಮಳೆಯಾದರೆ, ಕೊಡಗಿನಲ್ಲಿ ಮಳೆಯಾದರೆ ಸಹಜವಾಗಿ ಈ KRS ಜಲಾಶಯ ಭರ್ತಿಯಾಗುತ್ತೆ. ಸೊ KRS ಜಲಾಶಯ ಭರ್ತಿಯಾದರೆ ಇಡೀ ರಾಜ್ಯ ಒಂದು ರೀತಿ ಸಮೃದ್ಧಿಯ ಸಂಕೇತ ಅಂತ ಭಾವಿಸ್ಕೊಳ್ಬೋದು. ಜೊತೆಗೆ ಅಂತಾರಾಜ್ಯ ನದಿ ನೀರಿನ ವಿವಾದಗಳಿಗೂ ಕೂಡ, ಯಾವ ತಗಾದೆಗಳಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಭರ್ತಿಯಾದರೆ ಅವರಿಗೆ ತಮಿಳುನಾಡು ಪಾಲಿಗೆ ಸಿಗಬೇಕಾದಂಥ ನೀರು ತಮಿಳುನಾಡಿಗೆ ಸಿಗುತ್ತೆ, ಕರ್ನಾಟಕದ ಪಾಲಿನ ನೀರು ಕರ್ನಾಟಕಕ್ಕೆ ಸಿಗುತ್ತೆ. ಈಗ ಮುಂಗಾರಿನ ಅತಿ ಹೆಚ್ಚು ಮಳೆಯಾಗಿರುವ ಈ ಸಂದರ್ಭದಲ್ಲಿ ಯಾವ ತಮಿಳುನಾಡಿನ ಖ್ಯಾತಿಗಳು ಕೂಡ ಆಗೋದಿಲ್ಲ. ಆದರೆ ಜನವರಿ, ಫೆಬ್ರವರಿ, ಮಾರ್ಚ್ ಅಥವಾ ಕುಡಿಯುವ ನೀರಿಗಾಗಿ ಮತ್ತೊಮ್ಮೆ ಕೇಳಲ್ಪಡ್ತಾರಲ್ಲ, ಆಗವೂ ಕೂಡ ನಾವು ಸಂಗ್ರಹವನ್ನು ಇಟ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಏನೇ ಇರಲಿ, ಸಮೃದ್ಧವಾದಂಥ ದೃಶ್ಯಗಳು ನೋಡ್ತಾ ಇದ್ದೀರಿ. ಇನ್ನಷ್ಟೇ ಸಿದ್ಧತೆಗಳು ಆರಂಭ ಆಗ್ತಾ ಇದೆ. 10:30ಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರೆ, ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ, ಆನಂತರದಲ್ಲಿ ಬಾಗಿನ ಸಮರ್ಪಣೆ ಮಾಡ್ತಾರೆ.